ಏನ್ ಡಾಕ್ಟ್ರೆ ಕೊತ್ತಿ ಬಾಲಕ್ ಬೆಂಕಿ ಬಿದ್ದಾಗ ಓಡ್ ಬರ್ತಲ್ಲ ಹಂಗ್ ಓಡ್ ಬರ್ತಾ ಇದ್ದಾರಿ. ನನಗೆ ತುಂಬಾ ಅರ್ಜೆಂಟ್ ಆಗಿ ಇವಾಗ ನಾನು ಬಾತ್ರೂಮ್ ಹೋಗ್ಬೇಕಾ? ಬಚ್ಚಿಟ್ಕೋಬೇಕು, ಜಾಗ ಕೊಡಿ ಪ್ಲೀಸ್. ಏನ್ ಡಾಕ್ಟ್ರೆ ಪೇಷಂಟ್ ಸಿಕ್ತಿಲ್ಲ ಅಂತ ಐಕೂ ಜೊತೆಗೆ ಸೇರ್ಕೊಂಡು ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾ ಇದ್ದಾರ್ಯಾ? ನೋಡಿ ಕೊಡ್ರೆ, ವಿಷಾದಾಗಿರ್ಬೇಕಾರೆ ದಯವಿಟ್ಟು ವಿಲಾಸ ಬೇಡ. ಬಚ್ಚಿಟ್ಕೊಳಕ್ಕೆ ಜಾಗ ಕೊಡ್ಲಿಲ್ಲ ಅಂದ್ರೆ ನಿಮ್ ಎಂಡ್ರ ಮೇಲೆ ಆಣೆ. ದಂಡ ಎತ್ತಿ ಪಾಯಸಕ್ಕ ಬಾಯಿ ಮುಟ್ಕೊಂಡ್ರೆ ಅವನಿಗೆ ನಮ್ಮ ಮಟ್ಟಿಲಿರೋ ರೊಟ್ಟಿ ಅಲ್ಸೋಯ್ತದೆ ಬಂದು ಬಾಯಿಗೆ ಹಾಕಂದ್ರೆ ಹಾಕೊಂಬಿಟ್ಟನಾ. ವಿಷಯ ಏನಂತ ಹೇಳಿ ಔಚ್ಕೊಳಕ್ ಜಾಗ ಕೊಡ್ತೀನಿ. ಪಿಕ್ಚರ್ ತೋರಿಸೋಷ್ಟು ಟೈಮ್ ಇಲ್ಲಪ್ಪ. ನೋಡಿ ಅರ್ಥ ಮಾಡ್ಕೋ. ಜಾಗ ಕೊಟ್ರೆ ಸರಿ, ಇಲ್ಲಾಂದ್ರೆ ಪ್ರೀತಿ ಮೇಲೆ ಪಾಯಸ ಇಷ್ಟ ಅಂದೇಟ್ಕಲ್ಲಿ ಪಾಯಸಕ್ಕೆ ಪಾಷಣ ಹಾಕ್ಬಿಟ್ಟಲ್ಲ ತಂದೆ. ಬಿಡ್ತಾನೆ ಬಿಡ್ತೀನಿ ಇಲ್ಲಿ. ತೊಂದ್ರೆ ಇಲ್ಲ, ನಿಮ್ಮ ಮಟ್ಟಿ ಕಾಂಪೌಂಡ್ಗೆ ನಮ್ಮ ಗಿಡದ ಬದನೆಕಾಯಿ ಬಕ್ಕೊಂಡದ ಅಂತ ನೀವು ಹೇಳ್ದಂಗೆ ಕೇಳಬೇಕು. ನಿಮ್ಮ ಸಮಸ್ಯೆ ಬಗೆಹರಿಯವರೆಗೂ ನಮ್ಮ ಮಟ್ಟಿ ಲೌಸ್ಕೊಳಕ ನಿಮ್ಗೆ ಜಾಗ ಕೊಡ್ತೀನಿ. ಕೆಳಗ ಕ್ವಾಣೆ ಅಲ್ಲಿ ಹೋಗ ಔಸ್ಕಲಿ ಯಾರು ಬರಲ್ಲ. ಬಾರಪ್ಪ ಬಾರೋ, ಮನೆ ಮನೆ ಮುದ್ದೆ ಮಾರಿ ಕುಡಿನಿದ್ದೆ. ಇದೇನಡ ಮರಳಿ ಚಂದಲ್ಲಿ ಬೆಂಡು ಬತಾಸ್ ಮಾರೋರು ಕೂಕತ್ರಲ್ಲ ಹಂಗ್ ಕೂಕತ್ತಾ ಇದೆ. ಏನ್ ಸಮಾಚಾರ ಕಂಡಪಟ್ಟಿದ್ದೀರಿ ಮಾಸ್ಟ್ರೆ. ಆ ಡಾಕ್ಟರ್ ಎಂತಾದ್ರು ನಿಮ್ಮ ಮನೆ ಕಡೆ ಬಂದ್ರ? ಅಡ ಕಳ್ದಿಟ್ರು ಗಂಡ ಏನ್ರು ಇಬ್ರು ಆರೋಗ್ಯವಾಗಿರ್ಬೇಕಾರೆ ನಮ್ಮಟ್ಟಿಗೆ ಡಾಕ್ಟ್ರೇ ಕೂಡ ಬಂದರು. ಓಯ್, ನಾನು ಈಗ ಕೇಳ್ತೀನಿ ಅಂತೇಳಿ ಬೇಜಾರು ಮಾಡಬೇಡಿ. ಕೇಳಪ್ಪ, ನಿಮ್ಮ ಅಂಗಡಿಗೆ ಬಂದವರು ಚಡ್ಡಿ ತಗೊಂಡೇ ಹೋಗ್ತಾರ? ನೋಡ, ನಿನ್ನಂತವ್ರು ಕಾಟ ಕೊಡಕ್ಕೆ ಅಂತ ಬರ್ತಾರೆ. ಇನ್ನೊಂದು ಜನ ವ್ಯಾಪಾರ ಮಾಡ್ತೀನಿ ಅಂತ ಆತ ಬಿಸ್ಲಾದಲ್ಲ ಒಳಗ್ ಬಂದು ಕೂತ್ಕೊಂಡು ದಣ ವಾರ್ಸ್ಕೊಂಡು ಹೊಟ್ಟೋಯ್ತಾರೆ. ಅದೇ ಉದ್ದೇಶದಲ್ಲಿ ಡಾಕ್ಟರ್ ಎಂತದಕ್ಕೆ ನಿಮ್ಮ ಮನೆಗೆ ಬಂದಿರಬಾರ್ದು. ನಮ್ಮ ಮಟ್ಟಿಯ ವಿಶ್ರಾಂತಿ ಗೃಹ ಅನ್ಕಂಡೇಡ. ಮುಂದಕ್ಕೆ ವಿಷಯ ಹೇಳು. ಓಯ್, ನಿಮಗೆ ಆ ಬಜರಂಗಿ ಇನ್ಸ್ಪೆಕ್ಟರ್ನ ಹೆಂಡತಿ ಗರ್ಭಿಣಿ ಅನ್ನೋ ವಿಷಯ ಗೊತ್ತದಲ್ಲ? ಗೊತ್ತಪ್ಪ, ಅದಕ್ಕೆ ಅವ್ರ ಗಂಡನೇ ಕಾರಣ ಅಂತಾನು ಗೊತ್ತು. ಮುಂದಕ್ಕೆ ವಿಷಯ ಹೇಳ. ಓಯ್, ಆ ಪೆಟ್ಟು ಕಮ್ಮಿ ಡಾಕ್ಟರ್ ಉಂಟಲ್ಲ, ಆ ಪ್ರೆಗ್ನೆಂಟ್ ಲೇಡಿಗೆ ಟ್ರೀಟ್ಮೆಂಟ್ ಕೊಟ್ಟಂತ ಬಂದು ಕೈಯಲ್ಲಿ ಪಪ್ಪಾಯಿ ಕೊಟ್ಟು ಹೊಟ್ಟೆಯಲ್ಲಿರುವ ಪಾಪು ಪರಮಾತ್ಮನ ಪಾದ ಸೇರುವಾಗೆ ಮಾಡಿದ್ದಾರೆ. ಶಂಕರೇಶ್ವರ, ಈಗ ಬಜರಂಗಿ ಇನ್ಸ್ಪೆಕ್ಟರ್ ಏನ್ರಿ ಹೆಂಗಿದಾರಪ್ಪ? ಅಸ್ವಸ್ಥರಾಗಿದ್ದಾರೆ. ಅದಕ್ಕೆ ಆ ಡುಬಾಕ್ ಡಾಕ್ಟರ್ ಎಲ್ಲಿದ್ರಿ ಹೇಳ್ಕೊಂಡು ಬಾ ಅಂತೇಳಿ ಇನ್ಸ್ಪೆಕ್ಟರ್ ನನ್ನನ್ನು ಕಳಿಸಿದ್ದಾರೆ. ಆ ಡಾಕ್ಟರ್ ಅಂತ ನಿಮ್ಮ ಕಣ್ಣಿಗೆ ಬಿದ್ದರೆ ಇಮಿಡಿಯೇಟ್ ನನಗೆ ವಿಷಯ ತಿಳಿಸಿ. ಆಯ್ತು, ನಾನಿನ್ನು ಬರಲ್ಲ. ಹೋಗು, ಬರಬೇಡ. ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ. ಆ ಡಾಕ್ಟರ್ ನಂಬೇಡಿ, ಆ ಜನ ಸರಿ ಇಲ್ಲ. ಒಂದು ವೇಳೆ ನಿಮ್ಮ ಹತ್ರ ಅಷ್ಟೇ ಸರಿ ಇದ್ದು ಅಕಸ್ಮಾತ್ ನಿಮ್ಮಿಂದ ಪುಟ್ಟಕ್ಕೆಂತಾದ್ರೂ ಪ್ರೆಗ್ನೆಂಟ್ ಆದ್ರೆ ಆ ಡಾಕ್ಟರ್ನ ಕರೆಸಬೇಡಿ. ಯಾಕಪ್ಪ? ಅವರು ಪುಟ್ಟಕ್ಕನಿಗೆ ಟ್ರೀಟ್ಮೆಂಟ್ ಅಂತೇಳಿ ಪಪ್ಪಾಯಿ ತಿನ್ನಿಸಿ ಅಸ್ವಸ್ಥನಾಗಿ ಮಾಡಿಬಿಡ್ತಾರೆ. ಅದನ್ನೆಲ್ಲ ನೋಡ್ಕತ್ತೀನಿ, ಸುಮ್ಮನೆ ಹೋಗುಣ. ಪಣೋಲಿ ಬೈಲ್ದಪ್ಪೆ, ಏನಮ್ಮ ನಿನ್ನ ಲೀಲೆ. ಒಳ್ಳೆಯದನ್ನು ಹೇಳಿದ್ರು ಜನಗಳು ಹುರ್ಕೊಳ್ತಾರಲ್ಲ. ಇಂಥ ಅಂಡೆ ಪಿರಿಕೆಗಳನ್ನೇ ನೀವು ಸೃಷ್ಟಿ ಮಾಡಿದ್ದು. ಐ ಲೈಕ್ ಇಟ್. ರಾಯಿಗಳು ಹೋದ್ರಾ? ಇಲ್ಲ, ನನ್ನ ಪೈಜಾಮು ಜೇಬಲ್ಲ ಅವ್ರೆ. ಡಾಕ್ಟರ್ಗೆ ನಿನ್ಗೆ ಕಾಮನ್ ಸೆನ್ಸ್ ಬೇಡವಾ? ಯಾರಾದ್ರೂ ಬಸರಿ ಹೆಂಗಸ್ಕ ಪರಂಗಿ ಏನು ತಿನ್ನಕ್ ಕೊಟ್ಟಾರ? ನೀ ಏನ್ MBBS ಓದ್ಕೊಂಬಂದಿದೆ ಇಲ್ಲ MM ಇಸ್ಕೊಂಬಂದಿದೆಯಾ? ಗೌಡ್ರೆ, ನಿಮಗೆ ಗೊತ್ತಿದೆ ನಾನು ಸ್ವಲ್ಪ ಬಿಕ್ಕುತ್ತೀನಿ ಅಂತ. ಯೋ, ನೀ ಬಿಕ್ಕಕ್ಕೂ ಆ ಅಮ್ಮ ಪರಂಗಿ ಹಣ್ಣು ಮುಕ್ಕಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಅದು ನೋಡಮ್ಮ, ಪರಂಗಿ ಹಣ್ಣನ್ನ ಚೆನ್ನಾಗಿ ಹೆಚ್ಚಿ ಬಜರಂಗಿ ಇನ್ಸ್ಪೆಕ್ಟರ್ ಕೋಳಮ್ಮ ಅಂತ ಅಂದ್ಬಿಟ್ಟು ಹಿಂಗ್ ತಿರ್ಗೋಷ್ಟೊತ್ತಿಗೆ ಆ ಎಮ್ಮ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟಾಳೆ. ನಾನೇನ್ ಮಾಡ್ಲಿಕ್ಕೆ ಗೌಡ್ರೆ? ಏನೇ ಆದ್ರೂ ತಪ್ಪೇ ಅಲ್ವೇ? ನಾನ್ ನೀನ್ ಸುಮ್ನೆ ಬಿಡಲ್ಲ. ಬಜರಂಗಿ ಇನ್ಸ್ಪೆಕ್ಟರ್ ಇಲ್ಲಿ ಕೊಡ್ತೀನಿ. ಮಾಡ್ತಾ ಇರೋ ತಪ್ಪಿಗೆ ನನ್ಗೆ ಶಿಕ್ಷೆ ನೀವೇ ಹೇಳಿ. ನಾ ಹಿಡ್ಕೊಂಡಿಲ್ಲ ಅಂದ್ರು ಬಜರಂಗಿ ಇನ್ಸ್ಪೆಕ್ಟರ್ ಬಂದು ರಂಗಾಗಿ ಶಿಕ್ಷೆ ಕೊಡ್ತಾರೆ. ಮೊದ್ಲು ಅಟ್ಟಿ ಬಿಟ್ಟು ಖಾಲಿ ಮಾಡಿ. ಈ ಗಲಾಟೆನ
ಕಡಿಮೆ ಆಗೋವರೆಗೂ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಜಾಡ ಬಿಡ್ಬಿಡ್ತೀನಿ. ಆಗಲ್ಲ 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 ಅನ್ನೋ ಮಾತೇ ಇಲ್ಲ, ನಾವು ಒಳಗಿರೋದೇ. ಅದ್ಯಾಕೋ ನೀನೇ ಪ್ರೀತಿ ಮೇಲೆ ಪ್ರಮಾಣ ಮಾಡಿದ್ಯಲ್ಲ, ಈಗ ಹಗರಣ ಎಲ್ಲ ಸರಿ ಹೋಗೋವರ್ಗು ನಿನ್ನ ನಮ್ಮಲ್ಲೇ ಇಟ್ಕೊತೀನಿ ಅಂತ. ಅದಕ್ಕೇನೆ ಮಾತಿಗೆ ನಾನು ತಪ್ಪುಟ್ಟಿಯೋ, ನಿನ್ ಪ್ರೀತಿಗೆ ನೀನೇ ಪಿಂಡ ಇಟ್ಟಂಗೆ. ಅಯ್ಯ ನಿನ್ನ ಬಾಯಿಗೆ ಬೆರಣಿ ತಟ್ಟ, ಹಂಗೆಲ್ಲ ಮಾತಾಡಬೇಡ, ಸುಮ್ಮನೆ ಒಳಕ್ ಹೋಗಪ್ಪ. ಇದು ಬದುಕೋರ್ ಲಕ್ಷಣ. ಅದಕ್ಕೆ ನೀನ್ ನಂಗೆ ಇಷ್ಟ, ಒಳ್ಳೆ ಹುಡ್ಕ ನೀನು. ಮಧುರ ಅವ್ರೆ, ನಾನು ಇಷ್ಟಪಡೋ ದಂಡಟ್ಟಿ ಪಾಯಸ ಅಂದ್ರೆ ನೀವೇ. ನಿಮ್ಮೆಲ್ಲ ಆಣೆ ಮಾಡಿಸ್ಬಿಟ್ಟು ನನ್ನ ಕೈಗಳನ್ನ ಕಟ್ಟಾಕ್ಬಿಟ್ಟ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಬಾಬಣ್ಣ ಬಾಬಣ್ಣ ಬಾಬಣ್ಣ, ಇಲ್ಲಿ ನಾಷ್ಟ ಮಾಡ್ಗೀವ್ನಿ, ತಿಂತಾರಿ. ಅಷ್ಟರಲ್ಲಿ ನಾ ಬಿಸಿ ಬಿಸಿ ಕಾಫಿ ಮಾಡ್ಕೊಬತ್ತೀನಿ. ಆಮೇಲೆ ಪುಟ್ಮಲಿ ನಾಷ್ಟ ಇಟ್ಟಿನಿ ಅಂತ ಆಟ್ಗುಳಿ ಮಾಡಿಯಾ? ಬಾಬಣ್ಣ, ನಾನು ಇಲ್ಲೇ ಇಟ್ಟಿದ್ದೆ. ಇಲ್ಲೇ ಇಟ್ಟಿದ್ರೆ ಏನಾಯ್ತು? ಟೇಬಲ್ ತಿನ್ಕೊಂಬಿಡ್ತಾ? ಅದೇ ನನಗೆ ಕನ್ಕ್ಲೂಷನ್. ಅದು ಕನ್ಫ್ಯೂಷನ್ ಅಲ್ಲ ಕಮ್ಮಿ, ಕನ್ಫ್ಯೂಷನ್. ಹಿಡಿದ್ರಿ ಝಾಡ. ಜಾಡ ಆಮೇಲೆ ಹಿಡಿತೀನಿ, ಹೋಗಿ ನಾಷ್ಟ ತಕೊಂಬೋಗು. ಸರಿ ಬಾಬಣ್ಣ. ಪುಟ್ಮಲ್ಲಿ ಒಂದು ಪ್ಲೇಟ್ ನಾಷ್ಟ ತಂದು ಕೊಟ್ಬಿಟ್ರೆ ಪರಂಗಿ ಏನು ಕೊಟ್ಟರು ಪಾಪಿ ಡಾಕ್ಟರ್ ಕಥೆ ಏನಾಗಬೇಕು? ಆಮೇಲೆ ಪುಟ್ಮಲ್ಲಿ 2 ಪ್ಲೇಟ್ ನಾಷ್ಟ ತಕೊಂಬೊಮ್ಮೆ. 2 ಪ್ಲೇಟಾ? ಯಾಕೆ? ಅದನ್ನೆಲ್ಲ ಕಟ್ಕೊಂಡು ನಿನ್ಗೆ ಏನಾಗಬೇಕು? ನಂಗೆ ಶಾನೆ ಹೊಟ್ಟೆ ಸಿಟ್ಟದ, ಅದಕ್ಕೆ ತಕೊಂಬಾ. ಸರಿ ತತ್ತೀನಿ. ತಕೊಳ್ಳಿ ಬಾಬಣ್ಣ. ಆಮೇಲೆ ಪುಟ್ಮಲ್ಲಿ ನಾನು ರೂಮಲ್ಲಿ ಕೂತ್ಕೊಂಡು ನಾಷ್ಟ ತಿಂತೀನಿ, ನೀ ಅಲ್ಲಿಗೆ ಬರಬೇಡ. ಯಾಕ? ನಾನು ತಿನ್ನ ನೋಡ್ಬಿಟ್ರೆ ಕಣ್ಣು ಹೆಸರಾಗ್ಬಿಡ್ತದೆ, ಅದಕ್ಕೆ. ಡಾಕ್ಟ್ರೇ ಬನ್ನಿ ನಾಷ್ಟ ತಕೊಳ್ಳಿ. ಖಾಲಿ ತಟ್ಟೆ ಇಲ್ಲಿಗೆ ಹೆಂಗ್ ಬಂತು? ಉಪ್ಕೊಲ್ಲಿಯವರು ಬಾಬಣ್ಣ ತಿಂಡಿ ಇಟ್ಟಿದ್ದೀನಿ ಅಂದ್ರಲ್ಲ, ಮೇತ್ಗೆ ಹೋಗಿ ದೇವ್ಕೊಂಬಂದು ಬಡಿದು ಬಾಯಿಗೆ ಹಾಕೊಂಬಿಟ್ಟೆ. ನಿನ್ನ ಮನಕಾಯವಾಗ ನಿಂಗೆ ಮಾಡಿ ಪುಟ್ಮಲಿ ಕೈ ತಗ್ಲಾಕೊಂಬಿಟ್ರೆ ನಮ್ಮ ಗತಿ ಏನಾಗಬೇಕು? ಸರಿಯಪ್ಪ, ಯಾವುದೇ ಕಾರಣಕ್ಕೂ ರೂಮಿಂದ ಆಚೆನೆ ಬರಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೊತಂದೆ. ಸರಿ. ಉಪ್ಪು ಕಡಿಮೆ ಇದೆ, ನಾನು ತಿಂತೀನಿ, ಪರವಾಗಿಲ್ಲ. ಆಮೇಲೆ ಪುಟ್ಮಲಿ ಬಾಬಣ್ಣ ತಗಮೆ. ನಾನು ನಿಮಗೆ ಕೊಟ್ಟಿದ್ದು 2 ಪ್ಲೇಟ್ ಅಲ್ವಾ? ಇಲ್ಲ 3 ಬಂದು. ಅದು ಮರಿ ಆಗ್ಬಿಟ್ಟದೆ. ಮರಿ ಹಾಕ್ಬಿಟ್ಟಿದ್ದ? ಬಾಬಣ್ಣ ದಿಟ ಹೇಳ್ತಿದ್ದೀರಿಯಾ? ಅದೇ ಅಂದಿಟ್ಟು ಏನೋ, ನೀನು ನಾಷ್ಟ ಕೊಡ್ಬೇಕಾದ್ರೆ 1 ಪ್ಲೇಟ್ ಕಚ್ಕೊಂಡ್ಬಿಟ್ಟಿತ್ತು ನೋಡ್ನೆಲ್ಲ, ಅದಕ್ಕೆ ನಾಷ್ಟ ಕೊಟ್ಬಿಟ್ಟಿದೆ. ಓ ಹಂಗ. ಕೊಡಿ. ಇದಕ್ಕೆ ಒಳ್ಳೆ ತಟ್ಟು ಬಡ್ಡೆತ್ತದು ಅನ್ನೋದು. ಚಮಚ 3 ಇರೋದು ನೋಡಲಿಲ್ಲ, 3 ಇರೋದು ನೋಡ್ಬಿಟ್ಟಿದ್ರೆ ನನಗೆ ಬ್ಯಾನಿಸ್ಬಿಡಳು. ದೇವಿ ದೇವಸ್ಥಾನ ಗಂಟೆ. ಮಧುರ ಅವ್ರೆ, ಏನ್ ಗೌಡ್ರ? ಅದು ನಮ್ಮ ಮಟ್ಟಿಲಿ ತಿಂಡಿ ಆಯ್ತು, ಅದಕ್ಕೆ ನಿಮ್ಮ ಮಟ್ಟಿಗೆ ಬಂದಿ. ನಿಮ್ಮನೇಲಿ ತಿಂಡಿ ಮಾಡಿ ನಮ್ಮನೇಲಿ ಪ್ಲೇಟ್ ತೊಳೆಕ್ ಬಂದ್ರ? ನೀವು ಅಂದ್ಬಿಟ್ಟು ದಂಡಲ್ಲಿ ನಿಂತ್ಕೊಳ್ಳಿ, ತೊಳೆದಾಕ್ಬಿಡ್ತೀನಿ. ಏನಂದ್ರೆ? ಅದು ನಮ್ಮ ಮಟ್ಟಲ್ಲಿ ಹಾಲು ಖಾಲಿ ಆಗ್ಬಿಡ್ತು ಅನ್ನಿ, ಅದಕ್ಕೆ ನಿಮ್ಮ ಮಟ್ಟಿಗೆ ಕಾಫಿ ಕುಡಿಯಕ್ಕೆ ಬಂದಿ. ಆದ್ರೆ ನಮ್ಮನೇಲಿ ಕಾಫಿ ಪುಡಿನೇ ಖಾಲಿ. ಮಧುರ ಅವ್ರೆ, ಯಾಕೆ ಇವತ್ತು ಈ ಪಟ್ಟಿ ಕಾರುವಾಗಿ ಮಾತಾಡಿರಿ? ಏನಾದ್ರು ತಪ್ಪು ಮಾಡಿದ್ನಾ? ನೀವೇನು ತಪ್ಪು ಮಾಡಿಲ್ಲ. ಆ ಡಾಕ್ಟರ್ನ ನೆನ್ಸ್ಕೊಂಡ್ರೆ ಕೋಪ ಬರುತ್ತೆ. ಯಾಕೆ ಮಧುರ ಅವ್ರೆ, ಡಾಕ್ಟರ್ ಏನ್ ಮಾಡಿದ್ರು? ಬಜರಂಗಿ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಅಂತ ನಿಮ್ಗೂ ಗೊತ್ತು ತಾನೆ? ಒಬ್ಬ ಡಾಕ್ಟರ್ ಆಗಿ ಅವ್ರಿಗೆ ಪಪ್ಪಾಯ ಕೊಟ್ಟು ಅಸ್ವಸ್ಥರನ್ನ ಮಾಡಿದ್ದಾರೆ. ಡಾಕ್ಟರ್ ಮಾಡೋ ಕೆಲ್ಸನ ಇದು? ಶಂಕರೇಶ್ವರ, ಇಷ್ಟು ಬಿರ್ನ ಈ ವಿಷಯ ಇಡೀ ಬೀದಿಗೆ ಟಾಮ್ ಆಗ್ಬಿಟ್ಟದಲ್ಲಪ್ಪ. ಈಗ ಏನ್ ಮಾಡೋದು?
ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಮಧುರ ಅವ್ರೆ, ಈ ಡಾಕ್ಟ್ರ ಹಿಂಗ್ ಮಾಡ್ಬಿಟ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಫ್ರೈಡ್ ರೈಸ್ ತರ ಫ್ರೈ ಮಾಡ್ಬಿಡ್ತೀನಿ. ಹೋಗ್ಲಿ ಬಿಡಿ ಮಧುರ ಅವ್ರೆ, ಮೊದ್ಲೇ ಆ ಅಪ್ಪ ಬಿಕ್ಕಳಿಸ್ತಾನೆ. ಬಜರಂಗಿ ಅವ್ರ ಹೆಂಡ್ರ ಕೈಲಿ ಪರಂಗಿ ಹಣ್ಣು ಕೊಟ್ಬಿಟ್ಟು ಬಜರಂಗಿ ಅವ್ರಿಗೆ ಶಾನೆ ಇಷ್ಟ ಅಲ್ವಾ, ಅವ್ರಿಗೆ ಕುಯ್ ಕೊಡ್ಬಿಡಿ ಅಂತ ಅಷ್ಟರಲ್ಲಿ ಅವರೇ ಕುಯ್ಕೊಂಡ್ ಬಾಯಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ಏನು ನೀವು ಆ ಡಾಕ್ಟರ್ಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಾನೇನು ಸಪೋರ್ಟ್ ಮಾಡ್ತಾ ಇಲ್ಲ ಮಧುರ ಅವ್ರೆ. ಮೊದಲೇ ಬಜರಂಗಿ ಇನ್ಸ್ಪೆಕ್ಟರ್ಗೆ ಆ ಥರ ಜಾಸ್ತಿ. ಇದಕ್ಕೂ ಮೊದಲು 7 ಸತಿ ಅವ್ರ ಚೊರೆಯಿಂದಲೇ ಅಬಾರ್ಷನ್ ಆಗಿತ್ತಂತೆ. ಇದು ಯಾಕೆ ಆಗಿರಬಾರ್ದು? ಒಂದ್ ಹೆಣ್ಣಿನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಕ್ ನಿಮಗ್ ನಾಚಿಕೆ ಆಗಲ್ಲ? ಹೆಣ್ಣಿನ ಕಷ್ಟ ಏನಂತ ನಿಮ್ಗೇನ್ರಿ ಗೊತ್ತು? ಮಧುರ ಅವ್ರನ್ನ ಹೇಳೋದು ಹಂಗೆ ಅಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ಹೆಣ್ಣಿನ ವ್ಯಾಲ್ಯೂ ಗೊತ್ತಿಲ್ದಾರೋ ನಿಮ್ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ. ಯು ಪ್ಲೀಸ್ ಗೆಟ್ ಔಟ್. ಮಧುರ ಅವ್ರೆ ಕೊಂಗಳಿ ಮಲ್ಲಪ್ಪ ಇವ್ರ ಮೇಲೆ ಆನೆ ಮಾಡ್ಬಿಟ್ಟಿನಿಲ್ಲ ಅಂತ ಅವ್ರ ಪರವಾಗಿ ಮಾತಾಡಕ್ ಹೋದ್ರೆ ಇವರೇ ನನ್ನ ಗೆಟ್ ಔಟ್ ಅಂದ್ಬಿಟ್ರು. ಈಗ ನನಗೆ ಆಗಿರೋ ನೋವುಗೆ ಯಾವ ಮಾತ್ರೆ ತಕೊಳ್ಳಿ? ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಮನ. ಪಾಪು ಪಾಪು ನಾನು ಪಾಪು ಅಲ್ಲ, ಪಾಂಡವಪುರ ಪುಟ್ಮಲಿ ಅಂತ ಕರೀರಿ, ಇಲ್ಲ ಅಂದ್ರೆ ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಸಾರಿ ಪಾಂಡವಪುರದ ಪುಟ್ಮಲ್ಲಿ ಅವರೇ. ಹಂಗ್ ಬನ್ನಿ ದಾರಿಗೆ. ಏನ ನಮ್ಮ ಮಟ್ಟಿ ಚಕ್ ಬಂದ್ಬಿಟ್ಟಿದ್ರಿ? ಅದೇನೋ ಗೊತ್ತಿಲ್ಲ ಪುಟ್ಮಲ್ಲಿ ಅವರೇ, ನನ್ಗೆ ಗೊತ್ತಿಲ್ಲದೆ ನನ್ನ ಕಾಲ್ಗಳು ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತವೆ. ಯಾರಂದ್ರಿ? ಪುಟ್ಮಲ್ಲಿ ಅವರೇ, ನನ್ಗೆ ಜ್ಯೂಸ್ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಅಯ್ಯ, ಮಧುರ ಅವ್ರಿಗೆ ಹೇಳಿದ್ರೆ ಮಾಡ್ಕೊಟ್ಟಿರೋರಲ್ಲ. ಅವಳಿಗೆ ನಿಮ್ಮಷ್ಟು ಚೆನ್ನಾಗಿ ಜ್ಯೂಸ್ ಮಾಡಕ್ ಬರಲ್ಲ ಪುಟ್ಮಲ್ಲಿ ಅವರೇ. ನೀವು ಮೆಣಸಿನಕಾಯಿ ಜ್ಯೂಸ್ ಮಾಡ್ಕೊಟ್ರು ಮಲ್ಗೊಬ್ಬ ಮಾವಿನ ಹಣ್ಣಿನ ಜ್ಯೂಸಿನ ತರ ಇರುತ್ತೆ. ಹಂಗಂದರಿಯಾ? ಪುಟ್ಮಲ್ಲಿ ಅವರೇ, ಆ ದೇವರು ನಿಮ್ ಕೈಯಲ್ಲಿ ಅಮೃತ ತುಂಬ ಕಳಿಸ್ಬಿಟ್ಟಿದ್ದಾನೆ. ಮತ್ತೆ ನಮ್ ಸೋದರತೆ ನನ್ ಕೈಯಾರ ನೀರ್ ಕುಡ್ದು ಗಟ್ಟಕ್ ಅಂದ್ಬಿಟ್ರಲ್ಲ. ಅವ್ರಿಗೆ ವಯಸ್ಸಾಗಿತ್ತು ಅನ್ಸುತ್ತೆ, ಅದಕ್ಕೆ ಗೊಟ್ಟಕ್ಕೆ ಅನ್ಬಿಟ್ಟಿದ್ದಾರೆ. ಹೋಗಿ ಜ್ಯೂಸ್ ತಗೊಂಬನ್ನಿ. ಸರಿ, ಪರಂಗೇಣ ಜ್ಯೂಸ್ ಮಾಡ್ಕೊಂಬರ್ಲಾ? ಮಾಡ್ಕೊಂಬನ್ನಿ. ನಾನು ಬರಲ್ಲ. ಪರಂಗಿನ ಸಿಪ್ಪೆ ತೆಗಿಯಕ್ಕೆ ಆಲ್ರೆಡಿ ತಂದಿಟ್ಟವ್ನಿ. ಬರ್ತೀನಿ. ಪುಟ್ಟಬಲ್ಲಿ ಅವ್ರ ಕೈಯಲ್ಲಿ ನೀರು ಕುಡಿದ್ರು ಬಿಯರ್ ಕುಡಿದಷ್ಟು ಕಿಕ್ ಹೊಡಿಯುತ್ತೆ. ಪುಟ್ಟಮಲ್ಲಿ ಅವ್ರ ಜೊತೆ ಇರುವಾಗಲೇ ಇವ್ರು ಫೋನ್ ಮಾಡ್ತಾರೆ. ಯಾವನವನು? ಚಂದನ್ ಅವ್ರೆಲ್ಲಾದ್ರು? ಚಂದನ್ ಅವ್ರೆ, ಇಲ್ಲಿ ಜ್ಯೂಸ್ ಮಾಡ್ದವ್ನಿ, ಕುಡೀರಿ, ಇಲ್ಲ ಅಂದ್ರೆ ತಣ್ಣಗಿನ ಜ್ಯೂಸ್ ಬಿಸಿ ಆಗ್ಬಿಡ್ತದೆ. ಮನೇಲಿ ಫ್ರೀ ಆಗಿದ್ದಾಗ ಯಾವನು ಫೋನ್ ಮಾಡಲ್ಲ, ಇಂಥ ಟೈಮಲ್ಲಿ ಫೋನ್ ಮಾಡಿ ತಲೆ ತಿಂತಾರೆ. ಪುಟ್ಮಲ್ಲಿ ಅವರೇ ಜ್ಯೂಸ್ ಇಟ್ಟಿದ್ದೀನಿ ಅಂದ್ರೆ ಬರೀ ಖಾಲಿ ಗ್ಲಾಸ್ ಇದೆ. ಚಂದನ್ ಅವ್ರೆ, ಇದೇ ಗ್ಲಾಸಲ್ಲಿ ನಾನು ಜ್ಯೂಸ್ ತಂದದ್ದು. ಹಾಗಿದ್ರೆ ಜ್ಯೂಸ್ ಎಲ್ಲೋಯ್ತು? ಅದೇ ನಂಗೂ ಗೊತ್ತಾಯ್ತಲ್ಲ. ನೀವೇ ಕುಡಿದ್ಬಿಟ್ಟು ನಂತ ನಾಟಕ ಮಾಡಿರಿಯಾ? ಪುಟ್ಮಲ್ಲಿ ಅವರೇ, ನಿಮ್ಮ ಮೇಲೆ ಆಣೆ ನಾನು ಈ ಗ್ಲಾಸ್ನ ಟಚ್ ಕೂಡ ಮಾಡಿಲ್ಲ. ಚಂದನ್ ಅವ್ರೆ, ನಿಮ್ಮ ಮೇಲೆ ಆಣೆ, ನಾನು ಇದೇ ಗ್ಲಾಸಲ್ಲಿ ಜ್ಯೂಸ್ ಇಟ್ಟಿದ್ದು. ಹಾಗಿದ್ರೆ ಜ್ಯೂಸ್ ಎಲ್ಲ ಹೋಯ್ತು? ಚಂದನ್ ಅವ್ರೆ, ನನ್ ಸಾನಿ ಹೆದರಿಕೆ ಆಯ್ತದೆ. ಒತ್ತರೇನು ಹಿಂಗೆ ಆಯ್ತು ಅನ್ನಿ. ನಮ್ಮ ಬಾಬನಿಗೆ ನಾಷ್ಟ ತಂದು ಕೊಟ್ರೆ ಬಂದು ನೋಡೋಷ್ಟರಲ್ಲಿ ಪ್ಲೇಟೇ ಇರ್ಲಿಲ್ಲ. ಮಲ್ಲಿಯವರೇ, ನನ್ಗೆ ಅನ್ಸುತ್ತೆ ಇದು ದೆವ್ವದ ಕಾಟನೇ ಇರಬೇಕು. ಚಂದನ್ ಅವ್ರೆ, ನಮ್ಮ ಮಟ್ಟಲ್ಲಿ ದಯ್ಯ ಇದ್ದದ. ಚಂದನ್ ಅವ್ರೆ, ನಂಗೆ ದಯ್ಯ ಅಂದ್ರೆ ಸಾನಿ ಹೆದರಿಕೆ ಆಯ್ತದೆ. ದಯ್ಯ ಏನಾದ್ರೂ ಬಂದ್ಬಿಟ್ರೆ ಯಾರಾದ್ರೂ ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ಸ್ಬಿಡುತ್ತೆ. ಪುಟ್ಟಮಲ್ಲಿಯವರೇ, ದೆವ್ವದ ಸ್ಮೆಲ್ ಬರ್ತಾ ಇಲ್ವಾ? ಪುಟ್ಟಮಲ್ಲಿಯವರೇ, ಪಾಪಣ್ಣ ಹತ್ತಿನಿಲ್ವಲ್ಲ, ಹಂಗಿದ್ರೆ ಮಲ್ಕೊಂಡಿರೋದು ಯಾರ? ಚಂದನ್ ಅವ್ರು ಹೋದಂಗೆ ದಯ್ಯ ಇರ್ಬೇಕಾ? ಪುಟ್ಮಲ್ಲಿ ಅವರು ಯಾಕೆ ಬಾಬಣ ಅಂತ ಕೂತ್ಕೊಂಡು ಹೋದ್ರು? ಮನೇಲಿ ಬೇರೆ ಯಾರೂ ಇಲ್ಲ. ಕಳ್ಳಗಿಲ್ಲ ಅನ್ಕೊಂಡು ಆ ಬಜರಂಗಿ ಪೊಲೀಸ್ನ ಕರಿಯಕ್ಕೆ ಹೋಗ್ಬಿಟ್ರ.
ಪುಟ್ಟಮಲ್ಲಿ ಅವರೇ ಸ್ಪೀಡಾಗಿ ಕಿರ್ಚ್ಕೊಂಡು ಓಡ್ ಬಂದಿದ್ದು ಓಕೆ, ಆದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ್ದೆ ಯಾಕೆ? ಚಂದನ್ ಅವ್ರೆ ನೀವ್ ಹೇಳ್ದಂಗೆ ನಮ್ಮ ಮಟ್ಟಿಲಿ ದಯ್ಯ ಸೇರ್ಕೊಂಡ್ಬಿಟ್ಟದೆ. ದೇವಾನ ಪುಟ್ಟಮಲ್ಲಿ ಅವರೇ ಗೌಡ್ರದ್ದು ಯಾವ್ದೋ ಹಳೆ ಫೋಟೋ ನೋಡ್ಬಿಟ್ಟು ದೇವ ಅಂತಿದ್ರು ಹೇಗೆ? ಚಂದನ್ ಅವ್ರೆ ನಮ್ ಬಾಬಣ್ಣನ ಬಗ್ಗೆ ಇನ್ನೊಂದ್ಸಲ ಹಂಗ್ ಮಾತಾಡಿದ್ರೆ ಮಗನ ಮೇಲೆ ಹೊಡೆದ್ಬಿಡ್ತೀನಿ. ಐ ಆಮ್ ವೆರಿ ಸಾರಿ. ಪುಟ್ಟಮಲ್ಲಿ ಅವರೇ ದೆವ್ವ ಅಂದ್ರಲ್ಲ ಎಲ್ಲಿ? ಬನ್ನಿ ರೂಮ್ಗೆ. ನೀವು ಕರೆದ್ರೆ ರೂಮ್ಗೆ ಪುಟ್ಟಮಲ್ಲಿ ಅವರೇ ಸ್ಮಶಾನಕ್ಕೆ ಬಂದ್ಬಿಡ್ತೀನಿ. ಯಾನಂದ್ರೆ ದೆವ್ವ ಎಲ್ಲಿದೆ ಅಂದೆ? ಬನ್ನಿ 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 ಅಲ್ಲಿ ನೋಡಿ. ಪುಟ್ಟಮಲ್ಲಿ ಅವರೇ ಇಲ್ಲಿ ಯಾರು ಇಲ್ವಲ್ಲ? ಚಂದನ್ ಅವ್ರೆ ಅದೇ ನಂಗೆ ಡಿಫ್ಯೂಸ್ ಆಯ್ತಾ ಇರೋದು. ಪುಟ್ಟಮಲ್ಲಿ ಅವರದು ಡಿಫ್ಯೂಸ್ ಅಲ್ಲ, ಕನ್ಫ್ಯೂಸ್. ಹೇಳಿದ್ರೆ ಚಾಡ. ಚಂದನ್ ಅವ್ರೆ ಒತ್ತರೆಯಿಂದ ನಮ್ಮ ಮಟ್ಟಿಲಿ ಆಯ್ತಾ ಇರೋದು ನೋಡಿದ್ರೆ ದಿಟ್ಟವಾಗ್ಲೂ ನಮ್ಮ ಮಟ್ಟಿಲಿ ತಯ್ಯ ಅದೇ ಅನ್ನಿಸ್ತದೆ. 100% ಕರೆಕ್ಟ್ ಪುಟ್ಟಮಲ್ಲಿ ಅವರೇ. ದೆವ್ವಕ್ಕೆ ಯಾರ ಮೇಲೆ ಇಷ್ಟ ಇರುತ್ತೋ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸೋದಂತೆ. ಪುಟ್ಟಮಲ್ಲಿ ಅವರೇ ನೀರಾಕೋ ಪದ್ಧತಿನೇ ಮರ್ತ್ಬಿಟ್ಟಿದ್ದಾರೆ. ಆಮೇಲೆ ಪುಟ್ಮಲಿ ಅಯ್ಯೋ ಸುನಿ ಇದಕ್ಕಮ್ಮ ಹೇಳ್ತಾ ಇದೆ. ಪಾಪಣ್ಣ ನಮ್ಮ ಮಟ್ಟಿಲಿ ದೈತ್ ಕಾಟ ಶುರು ಆಗ್ಬಿಟ್ಟದೆ. ನನ್ನ ಪುಟ್ಮಲಿ ನಿನ್ಗೆ ತಲೆಗಿಲ್ ಕೆಟ್ಟೋಗಿದ್ದ ಯಾಕೆ ಹಿಂಗ್ ಮಾತಾಡ್ತಾ ಇದೆ? ಪಾಪಣ್ಣ ನನಗ್ ತಲೆ ಕೆಟ್ಟಿಲ್ಲ, ದಿಟ್ಟನೆ ಹೇಳ್ತೀವ್ನಿ. ಅದು ಹೋದರೆ ನಿಮ್ಗೆ ನಾಷ್ಟ ತಗೊಬಂದು ಕೊಟ್ನಲ್ಲ, ಬಂದು ನೋಡೋಷ್ಟರಲ್ಲಿ ಪ್ಲೇಟ್ ಇರ್ಲಿಲ್ಲ. ಆಮೇಲೆ ಇಷ್ಟ ಆಯ್ತು. ಇದೆಲ್ಲ ಡಾಕ್ಟರ್ದೆ ಕಿತಾಪತಿ ಅನ್ಸುತ್ತೆ. ಅವ್ರು ಹೊಟ್ಟಿಲಿರೋವರೆಗೂ ನಂಗೆ ನೆಮ್ಮದಿ ಇರಲ್ಲ. ಮೊದಲು ಅವ್ರನ್ನ ಅಟ್ಟಿ ಬಿಟ್ಟು ಓಡಿಸ್ಬೇಕು. ಪಾಪಣ್ಣ ನಾ ದೈತ್ ಕತೆ ಹೇಳಿದ್ರೆ ನೀವು ದಯ್ಯ ಮಿಟ್ಕೊಂಡಂಗ್ ನಿಂತ್ಕೊಂಡಿದ್ದೀರಲ್ಲ, ಏನಾಯ್ತು? ಮತ್ತಿನ್ನೇನಮ್ಮೆ ನಮ್ಮ ಮಟ್ಟಿಲಾಗ ದಯ ಕರೀತಾ ಇದೆ. ಪಾಪಣ್ಣ ನನ್ ಮಾತು ಅಂದ್ರೆ ನಿಮ್ಗೆ ಯಾವಾಗ್ಲೂ ಕಾರ್ಲೆಸ್. ಅದು ಕಾರ್ಲೆಸ್ ಅಲ್ಲ ಕಮ್ಮಿ, ಕೇರ್ಲೆಸ್ಸು. ಹೇಳಿದ್ರೆ ಚಾಡ. ನನ್ ಮಾತ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಲ್ಲ? ನಿಮ್ಗೆ ಅತ್ಯವ ಹೇಳಿದ್ರೆ ಸರಿ ಇರಿ, ನಿಮ್ಗೆ ಮಾಡಿಸ್ತೀನಿ. ಪುಟ್ಮಲಿ ನಮ್ಮ ಅವನಿಗೆ ಕಮ್ಮಿ ಫೋನ್ ಮಾಡ್ತಾ ಇದೆ. ಇದಕ್ಕೊಂದಿನ ಬಟ್ಟೆಗೆ ಇಸ್ತ್ರಿ ಮಾಡ್ಬೇಕು ಅಂದ್ರೆ ಇಸ್ತ್ರಿ ಪೆಟ್ಟಿಗೆಗೆ ಇಡ್ಲಾಕ್ಬೇಕಲ್ವಾ, ಅದಕ್ಕೆ. ಏಳು ಕೂಸು ಚಂದಗದೆಯಾ? ಅತ್ಯವ ಇದೇನ್ ಕೂಸು ಮನೆ ಮುಂದೆ ಆಂಬುಲೆನ್ಸ್ ಬಂದದೆ? ಇನ್ನೇನ್ ಕೂಸು ಅಳದ್ಬಿಟ್ಟು ಏನಾಯ್ತು ಅಂತ ಏಳು. ಆ ದನಕಾಯೋನೇನಾದ್ರೂ ಬೋದ್ನಾ? ಅತ್ಯವ ನಮ್ಮ ಅಟ್ಟಿಲಿ ದೈತ್ ಕಾಟ ಶುರು ಆಗದೆ ಅಂದ್ರೆ ನಿಂಗೆ ತಲೆ ಕೆಟ್ಟಿದ್ದ ಅಂತ ಬೈದ್ಬಿಟ್ರು. ದೆವ್ವ ಪಿಶಾಚಿನ ಅಟ್ಟಿಲೆ ಇಟ್ಕೊಂಡು ನಿನಗೆ ಬೋದ್ನಾ? ಕೊಡ ದನಕಾಯನ ಫೋನ್ನ. ದನಕಾಯೋರೆ ಪಾಪಣ್ಣ ಅತ್ಯವ ಮಾತಾಡ್ಬೇಕಂತ. ಅಲ್ಲ ಕಮ್ಮಿ, ನಾವಿಬ್ರಿ ಮಾತಾಡಿ ಬಗೆಹರಿಸ್ಕೋಬೋದಾಗಿತ್ತಾನೆ. ಹೈಕಮಾಂಡ್ ಅವ್ರಿಗೂ ಯಾಕೆ ಹೋದೆ? ಈಗೇನು ಫೋನಲ್ಲಿ ಮಾತಾಡಿರೋ ಇಲ್ಲ ನಮ್ಮ ಅತ್ತೆಯವ್ನ ಇಲ್ಲಿ ಕರೆಸ್ಲಾ? ತೊಂದ್ರೆ ಇಲ್ಲ. ಹೇಳವ ಏನ್ಲ ಹೇಳೋದು? ನನ್ ಸೊಸೆನ್ ಚೆನ್ನಾಗಿ ನೋಡ್ಕೊಳಕ್ ನಿನ್ಗೆ ಏನ್ಲ ದಾಡಿ? ಅವೈ ನಿಂಗೆ ಬೈತಿದೆ ಅಂತ ನಾ ದಾಡಿನೇ ಬಿಟ್ಟಿಲ್ಲ. ಏ ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ಬೇಡ. ಆಮೇಲೆ ನನ್ ಪಿತ್ತ ನೆತ್ತಿಗೆ ಏರಿದ್ರೆ ಕೊಟ್ಟಿಗೆ ಪೊರ್ಕೆ ತಂದು ನಿನ್ ಮುಖನ ಕೆರ್ದಾಕ್ಬಿಡ್ತೀನಿ. ಅವೈ ನಿನ್ ಸೊಸೆ ಹೇಳ್ದಂಗ ನಮ್ಮ ಮಟ್ಟಿಲ್ ಯಾವ ದಯ್ಯನೂ ಇಲ್ಲ. ಮುಚ್ಚಿಲ್ಲ ಬಾಯಿ ಸಾಕು. ನನ್ ಸೊಸೆನು ನಿಂತರ ಸುಳ್ಳು ಹೇಳಲ್ಲ. ಮೊದ್ಲು ಹೋಗಿ ಯಾವ್ದಾದ್ರು ಒಳ್ಳೆ ಮಂತ್ರವಾದಿನ ಕರ್ಕೊಂಡ್ ಬಂದು ಅಟ್ಟಿಲ್ ಪೂಜೆ ಮಾಡ್ಸು. ಆಯ್ತು ಕವ. ತಿರ್ಗಾ ಏನಾದ್ರೂ ನನ್ ಸೊಸೆ ಹತ್ಕೊಂಡ್ ನನಗ್ ಫೋನ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಅವಳ ನಮ್ಮನೆಗೆ ಕರ್ಕೊಂಡ್ ಬಂದು ಇರಿಸ್ಕೋತೀನಿ. ಅವೈ ನಿನಗ ಮಗನಿಗಿಂತ ಸೊಸೆ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ಅಟ್ಟಿಲಿ ನಾನೇ ದೊಡ್ಡ ದಯ್ಯ ತರ ಅವನಿ ಅಂದ್ಮೇಲೆ ಇನ್ಯಾವ ದಯ್ಯ ಬಂದದು? ಹಿಂಗೆ ಮಾತಾಡ್ತಿರ್ತೀಯೋ ಮಂತ್ರವಾದಿನ ಕರ್ಕೊಂಡ್ ಬಂದ್ಯೋ? ಆಯ್ತು ಬಿಡವ, ನೀ ಹೇಳ್ದಂಗೆ ಮಾಡ್ತೀನಿ. ಹಾ ಮಡಗ್ಲಾ ಫೋನ್ನ. ಅವಾಗ ನೋಡಿದ್ರು ನನ್ ಸೊಸೆನ ಅಳಿಸ್ತಾನೆ ಇರ್ತಾನೆ ದನಕಾಯ ಅಂತಂದು. ಓ ಆಂಟಿ ಸಿಪ್ಪೆ ಪೂರ್ತಿ ಹೊರದೇ ಇಲ್ಲ. ಬಾಬಣ್ಣ ಅತ್ತೆವ ಏನಂದ್ರು? ಕ್ಯಾಕರ್ಸಿ ಮೊಕ್ಕುಗ್ದ. ಅಲ್ಲ ಕಮ್ಮೆ, ದಿನಕ್ಕೆ ಒಂದ್ಸತಿ ನಮ್ಮ ಮೌನ್ ಕಾಲ್ ಬಯಸ್ನಿಲ್ಲ ಅಂದ್ರೆ ನಿನ್ಗ ತಿಂದಿಟ್ಟು ಅರ್ಗಲ್ಲ ಅಲ್ವಾ? ಪುನಃ ಹಿಂಗೆ ಹೋದ್ರೆ ಪುನಃ ನಮ್ಮ ಅತ್ತೆನೂ ಫೋನ್ ಮಾಡ್ತೀನಿ. ಯಾನು ಬೇಡ ಕಂಬಿಡು. ಆ ಕ್ವಾಣಲ್ಲಿ ಯಾವ ದೆವ್ವ ಇದ್ದದು ಅಂತ ನಾನು ನೋಡ್ತೀನಿ. ನೀನು ಅಡ್ಗಮ್ಮನಲ್ಲಿ ಕ್ಯಾಮೆ ನೋಡ್ಕೊ ಹೋಗು. ಹೋಗೋ. ಏನ್ ಗೌಡ್ರೆ? ನಾನು ನಿಮ್ಗೆ ಏನೇ ಹೇಳಿದ್ನಿ? ಪುಟ್ಮಲ್ಲಿ ಎಟ್ಟಿಲಿರ್ಬೇಕಾರೆ ಅವ್ಳು ಕಣ್ಣು ಕಾಣಿಸ್ಕೋಬೇಡಿ ಅಂತ ಹೇಳಿದ್ದಾನೆ. ಮತ್ತೆ ಯಾಕೆ ಮನೆ ಕಣ್ರಿ? ಅದು ನಾನು ಕೆಳಗಡೆನೆ ಮಲಗಿದ್ದೆ, ಸಿಕ್ಕಾಬಟ್ಟೆ
ಸೊಳ್ಳೆಗಳು ಕಚ್ಬಿಟ್ವು, ಅದಕ್ಕೆ ರಗ್ಗದ್ಕೊಂಡು ಮೇಲ್ಗಡೆ ಬಂದು ಮನಿಕೋಬಿಟ್ಟೆ. ಪುಟ್ಮಲ್ಲಿ ಅವರು ಕೂಗಿದ ತಕ್ಷಣ ನಂಗೂ ಗೊತ್ತಾಯ್ತು. ಅಯ್ಯೋ ಪುಣ್ಯಾತ್ಮ, ನಿನ್ನ ಕೊಟ್ಟು ಮಾತು ಉಳಿಸ್ಕೊಳಕ ನಾ ಇನ್ನೂ ಯಾರ್ಯಾರ ಕೈಗೆ ಸಿಗಬೇಕು. ಪುಟ್ಮಲ್ಲಿ ಬೇರೆ ನಮ್ಮ ಮಟ್ಟಿಲ್ ದಯ್ಯ ಆದಂತ ಎಲ್ಲ ಚೂರು ಕೂಗಾಡ್ತಾವಳೆ. ಈಸ್ ಇಟ್? ಈ ಮಂಚದ ಕೆಳಗಿಂದ ನಾನು ಆಚೆ ಬರಕ್ಕೆ ಹೋಗಲ್ಲ ಬಿಡಿ. ಬಂದ್ರೆ ನಾನು ಇನ್ಸ್ಪೆಕ್ಟರ್ ಜೊತೆ ಬರ್ಬೇಕಾಯ್ತದೆ.